ಪಬ್ಲಿಕ್ ಟಿವಿಯಲ್ಲಿ ರಾಮೇಶ್ವರಂ ಕೆಫೆಯಲ್ಲಿ ಸ್ಫೋಟದ ಸಂಬಂಧಿತವಾಗಿ ಒಂದಷ್ಟು ದೃಶ್ಯಗಳು ಕೂಡ ಲಭ್ಯವಾಗಿದೆ. ಸಿಸಿಟಿವಿಯಲ್ಲಿ ಸೆರೆಯಾಗಿರ್ತಕ್ಕಂತಹ ದೃಶ್ಯ ಅದು. ಕ್ಷಣ ಮಾತ್ರದಲ್ಲೇ ಭೀಕರ ಸ್ಫೋಟದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಎದೆ ಝಲ್ಲನಿಸುವಂತಿದೆ ಸ್ಫೋಟದ ಭಯಾನಕ ದೃಶ್ಯ. ಸ್ಫೋಟಗೊಳ್ತಿದ್ದಂತೆ ಅಲ್ಲಿದ್ದಂತಹ ಗ್ರಾಹಕರು ಎದ್ನೋ ಬಿದ್ನೋ ಅಂತ ಭಯಭೀತರಾಗಿ ಹೊರಟಿದ್ದಾರೆ. ಪಬ್ಲಿಕ್ ಟಿವಿಯಲ್ಲಿ ಇದೀಗ ಆ ದೃಶ್ಯ ಲಭ್ಯವಾಗಿದೆ. ಇದು ರಾಮೇಶ್ವರಂ ಕೆಫೆಯಲ್ಲಿ ಅಳವಡಿಸಿದಂತಹ ಸಿಸಿಟಿವಿಯಲ್ಲಿ ಸೆರೆಯಾಗಿರ್ತಕ್ಕಂತಹ ಭೀಕರ ದೃಶ್ಯ. ಇದನ್ನ ನೋಡಿದ್ರೆ ಎದೆ ಝಲ್ಲನ್ನುತ್ತೆ. ಅಲ್ಲಿದ್ದಂತಹವರ ಪರಿಸ್ಥಿತಿ ಹೇಗಿರಬೇಡ ಅದನ್ನ ಗಮನಿಸ್ಕೊಳ್ಳಿ. ಸ್ಫೋಟಗೊಳ್ತಿದ್ದ ಹಾಗೆ ಸಹಜವಾಗಿ ಏನಾಯ್ತು ಅಂತ ಜನ ವಿಚಲಿತರಾಗಿ ಅಲ್ಲಿಂದ ಕಾಲ್ಕೀಳ್ತಾರೆ. ಅಷ್ಟೊತ್ತಿಗಾಗ್ಲೇ ಹಲವರಿಗಾಗ್ಲೇ ಡ್ಯಾಮೇಜ್ ಕೂಡ ಆಗಿ ಹೋಗಿರುತ್ತೆ. ಕ್ಷಣ ಮಾತ್ರದಲ್ಲೇ ಸಂಭವಿಸಿದಂತಹ ಭೀಕರ ಸ್ಫೋಟದ ದೃಶ್ಯ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಸಿಸಿಟಿವಿಯಲ್ಲಿ ದಾಖಲಾಗಿರ್ತಕ್ಕಂತಹ ದೃಶ್ಯ ಇದು ನೋಡಿ. ಕೆಲವು ಕ್ಷಣಗಳಲ್ಲಿ ಹೋಟೆಲ್ನ ದೃಶ್ಯ ಯಾವ ರೀತಿಯಾಗಿ ಆ ಚಿತ್ರಣವೇ ಬದಲಾಗಿ ಹೋಗುತ್ತೆ ಅಂತ. ಬ್ಲಾಸ್ಟ್ ಆಗ್ತಿದ್ದ ಹಾಗೆ ಜನ ಎದ್ನೋ ಬಿದ್ನೋ ಅಂತ ಅಲ್ಲಿಂದ ಕಾಲ್ ಕೀಳ್ತಾರೆ. ಅಲ್ಲಿ ಫುಡ್ ಕೌಂಟರ್ ಅಲ್ಲಿದ್ದಂತಹ ಸಿಬ್ಬಂದಿ ಕೂಡ ಗಾಬರಿಯಾಗಿ ಹೊರಗೆ ನಡೀತಾರೆ. ಆ ಒಂದು ಹೋಟೆಲ್ನ ಮೇಲ್ಚಾವಣಿಯ ಹಲವು ವಸ್ತುಗಳು ಕೂಡ ರಪ್ಪಂತ ನೆಲಕ್ಕೆ ಬೀಳುತ್ತೆ. ಅದು ಹಲವರಿಗೂ ಕೂಡ ತಗಲಿದೆ. ಇದರಿಂದ ಕೆಲವರಿಗೆ ಗಾಯವಾಗಿದೆ. ಬ್ಲಾಸ್ಟ್ ನಿಂದಾಗಿಯೂ ಕೂಡ ಕೆಲವರಿಗೆ ಗಾಯವಾಗಿರೋದು ಸ್ಪಷ್ಟವಾಗಿ ಇಲ್ಲಿ ಕಾಣಿಸ್ತಾ ಇದೆ. ಎಲ್ಲರೂ ಕೂಡ ತಮ್ಮ ತಮ್ಮ ಫುಡ್ ಅನ್ನ ತೆಗೆದುಕೊಳ್ತಾ ಇದ್ರು. ಕೆಲವರು ವೇಟ್ ಮಾಡ್ತಾ ಇದ್ರು, ಇನ್ನು ಊಟ ಮಾಡ್ತಾ ಇದ್ರು. ಇದೆಲ್ಲವೂ ಕೂಡ ಅಲ್ಲಿ ಸಾಮಾನ್ಯವಾಗಿ ಈ ಬ್ಲಾಸ್ಟ್ಗೂ ಮುಂಚೆ ಕಂಡು ಬಂದಂತಹ ದೃಶ್ಯ. ಆದ್ರೆ ಕೆಲವೇ ಸೆಕೆಂಡ್ ನಲ್ಲಿ ಆದಂತಹ ಈ ಬಾಂಬ್ ಬ್ಲಾಸ್ಟ್ ಏನಿದೆ ಎಲ್ಲರನ್ನು ಕೂಡ ದಿಗ್ಭ್ರಮೆಗೊಳಪಡಿಸುತ್ತೆ. ಏನಾಗಿದೆ ಅಂತ ಅರ್ಥಕೊಳ್ಳುವಷ್ಟೊತ್ತಿಗಾಗ್ಲೇ ಒಂದಷ್ಟು ಡ್ಯಾಮೇಜ್ ಕೂಡ ಆಗಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಅದು ರಾಮೇಶ್ವರಂ ಕೆಫೆಯ ವಿಜುವಲ್ ನೀವು ನೋಡ್ತಾ ಇರೋದು. ಸಿಸಿಟಿವಿಯ ಫುಟೇಜ್ ಇವತ್ತು ಮಧ್ಯಾಹ್ನ 12:55 ಸಂದರ್ಭದಲ್ಲಿ ಆಗಿರ್ತಕ್ಕಂತಹ ದೃಶ್ಯ ಇದು ನೋಡಿ. ಎಕ್ಸಾಕ್ಟ್ ಆ ಟೈಮಿಂಗ್ ಕೂಡ ನೀವು ನೋಡ್ತಾ ಇದ್ರಿ. ಆ ಕೆಲವೇ ಸೆಕೆಂಡ್ಗಳಲ್ಲಿ ಇದೆಲ್ಲವೂ ಕೂಡ ಆಗಿ ಹೋಗುತ್ತೆ. ಒಂದು ಸೆಕೆಂಡ್ ನಲ್ಲಿ ಆ ಹೋಟೆಲ್ನ ವಾತಾವರಣ ಹೇಗಿತ್ತು, ಅದು ಹೇಗೆ ಬದಲಾಗಿದೆ ಅನ್ನುವಂತಹ ದೃಶ್ಯ. ಬ್ಲಾಸ್ಟ್ ಆಗ್ತಿದ್ದ ಹಾಗೆ ಆ ಒಂದು ಹೋಟೆಲ್ನ ಮೇಲ್ಚಾವಣಿ ಕೂಡ ಕುಸಿದು ಬೀಳುತ್ತೆ ಮತ್ತು ಅಲ್ಲಿದ್ದಂತಹ ವಸ್ತುಗಳೆಲ್ಲ ಕೂಡ ಚಲ್ಲಾಪಿಲ್ಲಿ ಆಗುತ್ತೆ. ಜನ ಎದ್ನೋ ಬಿದ್ನೋ ಅಂತ ಓಡ್ತಾರೆ. ಇದು ರಾಮೇಶ್ವರಂ ಕೆಫೆಯಲ್ಲಿ ಆದಂತಹ ಬಾಂಬ್ ಬ್ಲಾಸ್ಟ್ನ ದೃಶ್ಯ. ಎದೆ ನಡುಗಿಸುವಂತಿದೆ. ಅಲ್ಲಿದ್ದವರು ಆ ಸೌಂಡ್ಗೆ, ಅಲ್ಲಾಗಿದ್ದಂತಹ ಒಂದು ಪರಿಸ್ಥಿತಿಗೆ ಹೇಗೆ ಅದನ್ನ ಸಹಿಸ್ಕೊಳ್ತಾರೆ, ಹೇಗೆ ಅದನ್ನ ಅವರು ಅದರಿಂದ ಹೊರಗೆ ಬರ್ತಾರೆ ಅನ್ನೋದೇ ಬಹಳ ಆಶ್ಚರ್ಯವಾಗಿದೆ. ಯಾಕಂದ್ರೆ ಅಷ್ಟು ದೊಡ್ಡ ಮಟ್ಟಿಗಿನ ಸೌಂಡ್ ನೋಡಿ. ಅಲ್ಲಿ ಕೆಲವರು ಬಿದ್ದು ಒದ್ದಾಡ್ತಾ ಇದ್ದಾರೆ ಒಬ್ರು. ಸೊ ಆ ಬಿದ್ದು ಒದ್ದಾಡೋರ್ನ ಕ್ವಿಕ್ ಆಗಿ ಅಲ್ಲಿನ ಸಿಬ್ಬಂದಿಗಳು, ಸ್ಥಳೀಯರು ಮತ್ತೆ ವಾಪಸ್ ಬರ್ತಾರೆ. ಬ್ಲಾಸ್ಟ್ ಆಗಿದ ತಕ್ಷಣ ಏನೇನಾಯ್ತು ಅಂತ ನೋಡ್ಕೊಂಡು ಅವ್ರನ್ನೆಲ್ಲರನ್ನು ಕೂಡ ವಾಪಸ್ ಶಿಫ್ಟ್ ಮಾಡೋದಕ್ಕಾಗಿ ಎಲ್ಲರೂ ವಾಪಸ್ ಬರ್ತಾರೆ. ಆ ಧೈರ್ಯವನ್ನು ಕೂಡ ಅಲ್ಲಿ ತೋರಿಸಿದ್ದಾರೆ. ಒಂದು ಬ್ಲಾಸ್ಟ್ ಆಯ್ತು ಅಂತ ಅಂದ್ರೆ ನಮ್ಮ ಜೀವ ಉಳಿಸ್ಕೊಂಡ್ರೆ ಸಾಕಪ್ಪ ಅಂತ ಎಸ್ಕೇಪ್ ಆಗೋದಕ್ಕೆ ನೋಡೋದು ಸಾಮಾನ್ಯ. ಆದ್ರೆ ಆ ಬ್ಲಾಸ್ಟ್ ಆದ ನಂತರದಲ್ಲೂ ವಾಪಸ್ ಒಳಗೆ ಬರ್ತಾರೆ ಆ ಹೋಟೆಲ್ನ ಒಳಗೆ. ಏನಾಯ್ತು, ಯಾರಿಗೇನಾದ್ರೂ ಸಮಸ್ಯೆ ಆಗಿದ್ಯಾ, ಯಾರನ್ನಾದ್ರೂ ಉಳಿಸ್ಕೊಳ್ಬೇಕಾದಂತಹ ಅನಿವಾರ್ಯತೆ ಇದೆಯಾ ಅಂತ ಒಳಗೆ ಮತ್ತೆ ಜನ ಪ್ರವೇಶ ಮಾಡ್ತಾರೆ. ಅಲ್ಲೋರ್ವರು ಬಿದ್ದು ನರಳಾಡ್ತಾ ಇರ್ತಾರೆ. ಅವ್ರನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡೋ ಕೆಲಸ ಆಗುತ್ತೆ. ಹಲವರಿಗೂ ಕೂಡ ಈ ಸಂದರ್ಭದಲ್ಲಿ ಗಾಯ ಆಗಿದೆ. ನಿಜಕ್ಕೂ ಶಾಕಿಂಗ್ ದೃಶ್ಯ ಇದು. ಬೆಚ್ಚಿ ಬೀಳಿಸುವಂತಿದೆ. ಬ್ಲಾಸ್ಟ್ನ ತೀವ್ರತೆ ಹೇಗಿತ್ತು ಅನ್ನೋದಕ್ಕೆ ಈ ದೃಶ್ಯವೇ ಸಾಕ್ಷಿಯಾಗಿದೆ. ಇದು ರಾಮೇಶ್ವರಂ ಕೆಫೆಯ ಎಕ್ಸ್ಕ್ಲೂಸಿವ್ ದೃಶ್ಯ. ಸಿಸಿಟಿವಿಯ ದೃಶ್ಯವನ್ನ ನೀವು ಪಬ್ಲಿಕ್ ಟಿವಿಯ ಸ್ಕ್ರೀನ್ ಅಲ್ಲಿ ಗಮನಿಸ್ತಾ ಇದ್ದೀರಿ. ಇದು ಬಿಫೋರ್ ಆ ಬ್ಲಾಸ್ಟ್ ಆಗ್ಲಿಕ್ಕೂ ಮೊದಲು, ಆ ನಂತರದ ದೃಶ್ಯ. ಕೆಲವು ಸೆಕೆಂಡ್ಗಳಲ್ಲಿ ಇದೆಲ್ಲವೂ ಕೂಡ ನಡೆದು ಹೋಗುತ್ತೆ. ಅಲ್ಲಿದ್ದಂತಹ ಹೋಟೆಲ್ನ ವಸ್ತುಗಳೆಲ್ಲವೂ ಕೂಡ ಛಿದ್ರವಾಗುತ್ತೆ. ಅಲ್ಲಿನ ಸಿಸಿ ಕ್ಯಾಮ್ರಾವೇ ಹೇಳ್ತಾ ಇದೆ ಎಂತಹ ಸ್ಫೋಟ ಸಂಭವಿಸಿದೆ, ಅದರ ಪರಿಣಾಮ ಏನಾಗಿದೆ ಅನ್ನೋದನ್ನ. ಆ ಎರಡು ದೃಶ್ಯಗಳನ್ನ ನೀವು ನೋಡ್ತಾ ಇದ್ರಿ. ಎರಡು ಸಿಸಿ ಕ್ಯಾಮ್ನ ದೃಶ್ಯಗಳು. ಇದು ರಾಮೇಶ್ವರಂ ಕೆಫೆಯ ಸ್ಫೋಟದ ದೃಶ್ಯ. ಕೆಲವೇ ಸೆಕೆಂಡ್ಗಳಲ್ಲಿ ಯಾವ ರೀತಿಯ ಅಹಿತಕರ ಘಟನೆಯೊಂದು ಅಲ್ಲಿ ಸಂಭವಿಸಿದೆ ಅನ್ನೋದನ್ನ ದೃಶ್ಯದಲ್ಲಿ ನೋಡ್ತಾ ಇದ್ರಿ. ಎರಡು ಸ್ಕ್ರೀನ್ ನಲ್ಲಿ ನೀವು ಗಮನಿಸ್ತಾ ಇರ್ತಕ್ಕಂತಹ ಸಿಸಿಟಿವಿಯ ಫುಟೇಜ್. ಜನ ತಮ್ಮ ಊಟವನ್ನ ಆರ್ಡರ್ ಮಾಡಿ ಅಲ್ಲಿ ವೇಟ್ ಮಾಡ್ತಾ ಇದ್ದಾರೆ. ಹಲವರು ಅದನ್ನ ತೆಗೆದುಕೊಂಡು ಹೋಗಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಈ ಹೊತ್ತಲ್ಲಿ ಏಕಾಏಕಿ ಬ್ಲಾಸ್ಟ್ ಸೌಂಡ್ ಕೇಳ್ತಿದ್ದ ಹಾಗೆ ಕೆಲವರು
ಕಿವಿಯನ್ನ ಮುಚ್ಕೊಂಡು ಎನ್ನೋ ಬಿದ್ನು ಅಂತ ಪ್ರಾಣ ಉಳಿಸ್ಕೊಳ್ಳಿಕ್ಕೆ ಅಲ್ಲಿಂದ ನಿರ್ಗಮಿಸ್ತಾರೆ. ಎಲ್ಲಿ ಹೋಗ್ಬೇಕು, ಯಾವ ಕಡೆ ಎಕ್ಸಿಟ್ ಆಗಬೇಕು ದಿಕ್ಕು ತೋಚದಂತಹ ಪರಿಸ್ಥಿತಿ ಕೂಡ ಅಲ್ಲಿ ಕೆಲವು ಸೆಕೆಂಡ್ ನಿರ್ಮಾಣಗೊಳ್ಳುತ್ತೆ. ಅದರ ಸಂದರ್ಭದಲ್ಲೇ ಮಗದೊಂದು ಭಾಗದಲ್ಲಿ ಗಾಯಗೊಂಡು ಬಿದ್ದು ಒದ್ದಾಡ್ತಾ ಇರ್ತಕ್ಕಂತಹ ಮಹಿಳೆ ಅಂತ ಕಾಣಿಸುತ್ತೆ. ಆ ಒಂದು ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಹಲವರು ಬಿದ್ದು ಅಲ್ಲೇ ನರಳಾಡಿದ್ದಾರೆ. ಅನಂತರದಲ್ಲಿ ಅವರನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ರು. ಯಾವುದೇ ಸಂದರ್ಭದಲ್ಲೂ ಕೂಡ ಒಂದಿಷ್ಟು ಗಾಯಗೊಂಡವರನ್ನ ಆಸ್ಪತ್ರೆಗೆ ಸಾಗಿಸುವಲ್ಲಿ ವಿಳಂಬವೇ ಆಗಿಲ್ಲ. ಕ್ವಿಕ್ ಆಗಿ ಎಲ್ಲರೂ ಕೂಡ ಅದನ್ನ ಶಿಫ್ಟ್ ಮಾಡುವಂತಹ ಕೆಲಸದಲ್ಲಿ, ಯಾರ್ಯಾರಿಗೆ ಗಾಯ ಆಗಿದೆ ಅದನ್ನ ಚೆಕ್ ಮಾಡ್ಕೊಳ್ಳೋ ಕೆಲಸದಲ್ಲಿ ನಿರತರಾದ್ರು. ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಿದ್ರು. ಬಟ್ ನಿಜಕ್ಕೂ ಈ ದೃಶ್ಯ ಮಾತ್ರ ಬೆಚ್ಚಿ ಬೀಳಿಸುವಂತಿದೆ. ಆ ಸ್ಫೋಟದ ಭಯಾನಕತೆ ಹೇಗಿದೆ ಅನ್ನೋದು ಈ ದೃಶ್ಯದಲ್ಲಿ ಸಾಬೀತಾಗ್ತಾ ಇದೆ. IED ಬ್ಲಾಸ್ಟ್ ಆಗಿರೋದು ಅನ್ನೋದನ್ನ ಈಗಾಗಲೇ ಪೊಲೀಸರು ಕನ್ಫರ್ಮ್ ಮಾಡಿದ್ದಾರೆ.